ನಮಸ್ಕಾರ ಫ್ರೆಂಡ್ಸ್. ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಇನ್ನು ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿಲ್ವೋ ತಕ್ಷಣವೇ ಹಾಕೋದಕ್ಕೆ ಸರ್ಕಾರ ಇನ್ನೊಂದು ನಿಮಗೆ ಅವಕಾಶ ಕೊಟ್ಟಿದೆ. ನೋಡಿ, ಇದರ ಒಂದು ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 20ರ ತನಕ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ವೋ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಹೇಳಬೇಕು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡಿ, ಸರ್ಕಾರದಿಂದ ಅರ್ಹ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 2,000 ರೂಪಾಯಿದಂತೆ 10 ತಿಂಗಳಿಗೆ ಒಟ್ಟು 20,000 ವಿದ್ಯಾಸಿರಿ ವೇತನವನ್ನು DBT ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಮಾಡಲಾಗಿದ್ದು ಡಿಸೆಂಬರ್ 20ರವರೆಗೂ ಅವಕಾಶ ನೀಡಲಾಗಿದೆ. ಇಲ್ಲಿ ನೋಡ್ಬೋದು ಹಣ ಎಷ್ಟು ಸಿಗುತ್ತದೆ ಅಂತ ನೀವು ಇಲ್ಲಿ ಹೆಡ್ಲೈನ್ ನೋಡ್ಬೋದು. ಇದರಲ್ಲಿ ನೀವು ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿ ಸಿಗುತ್ತೆ ಮತ್ತು ಒಟ್ಟು ಅವಧಿ 10 ತಿಂಗಳು. ಇದು ಶೈಕ್ಷಣಿಕ ವರ್ಷ ಆಗಿರುತ್ತೆ. ಒಟ್ಟು ಸಿಗುವ ಹಣ ನಿಮಗೆ 20 ವರ್ಷ, ಇದು 1 ವರ್ಷಕ್ಕಾಗಿರುತ್ತೆ. ನೋಡು, ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂದರೆ ಇಲ್ಲಿ ನೋಡಿ, ಜಾತಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹಿಂದುಳಿದ ವರ್ಗಗಳು ಅಂದರೆ OBCನಲ್ಲಿ ಬರುವಂಥ ಕ್ಯಾಟಗರಿ ಅಂದರೆ ಕ್ಯಾಟಗರಿ 1, 2B, 3A, 3B ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿರಬೇಕು. ಇದಾದ ನಂತರ ದೂರದ ನಿಯಮ ನೋಡ್ಬೋದು ನೀವು ಇಲ್ಲಿ. ವಿದ್ಯಾರ್ಥಿಯು ಸ್ವಂತ ಊರಿನಿಂದ ಕಾಲೇಜಿಗೆ ಕನಿಷ್ಠ 5 ಕಿಲೋಮೀಟರ್ ದೂರ ಇರಬೇಕು. ಅದೇ ಊರಿನಲ್ಲಿ ಮನೆ ಇದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಇದಾದ ನಂತರ ಹಾಜರಾತಿ. ಇಲ್ಲಿ ನೋಡ್ಬೋದು, ಕಾಲೇಜಿನಲ್ಲಿ ಕನಿಷ್ಠ 75% ಹಾಜರಾತಿ ನಿಮಗೆ ಅಂದರೆ ಅಟೆಂಡೆನ್ಸ್ 75% ಕಡ್ಡಾಯವಾಗಿ ಇರಲೇಬೇಕು. ಇದಾದ ನಂತರ ವಿದ್ಯಾರ್ಹತೆ. ನೋಡಿ, ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಮಧ್ಯದಲ್ಲಿ ಓದಿ ಬಿಟ್ಟವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗೋದಿಲ್ಲ. ಇದಾದ ನಂತರ ಆದಾಯ. ನೋಡಿ, ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷದ ಒಳಗೆ ಇರಬೇಕು. ಇದಾದ ನಂತರ ಬೇಕಾಗುವ ದಾಖಲೆಗಳು. ಇಲ್ಲಿ ನೋಡಿ, ಅರ್ಜಿ ಹಾಕುವಾಗ ಈ ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕು. ನೋಡಿ, SSLC ಮತ್ತು PUC ಅಂಕಪಟ್ಟಿ ನಿಮಗೆ ಕಡ್ಡಾಯವಾಗಿ ಇರಲೇಬೇಕು. ಇದರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಲೇಬೇಕು. ಅದಾದ ನಂತರ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ಗೆ ಆಗಿರಬೇಕು. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿರಬೇಕು. ಇದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹೊಂದಬೇಕು. ಇದರ ಜೊತೆಗೆ ಕಾಲೇಜಿನ ಬೋನಾಫೈಡ್ ಸರ್ಟಿಫಿಕೇಟ್ ಒಂದು ನಿಮ್ಮ ಕಾಲೇಜಿನಲ್ಲಿ ಕೊಡ್ತಾರೆ, ಅದನ್ನು ನೀವು ತಗೊಳ್ಬೇಕು. ಇದಾದ ನಂತರ ಹಾಸ್ಟೆಲ್ ಸಿಕ್ಕಿಲ್ಲ ಎಂಬುದಕ್ಕೆ ದೃಢೀಕರಣ ಪತ್ರ, ಅದು ಅಗತ್ಯವಿದ್ದರೆ ಮಾತ್ರ. ಇದಾದ ನಂತರ ಅರ್ಜಿ ಸಲ್ಲಿಸುವುದು ಹೇಗೆ. ಇಲ್ಲಿ ನೋಡಿ, ನೀವು ವಿದ್ಯಾಸಿರಿ ಯೋಜನೆಗೆ ಪ್ರತ್ಯೇಕ ವೆಬ್ಸೈಟ್ ಇಲ್ಲ. ನೀವು SSP ಪೋರ್ಟಲ್ ಮೂಲಕವೇ ಅರ್ಜಿ ಹಾಕಬೇಕು. ನೋಡಿ, ಮೊದಲೇ ಹಂತದಲ್ಲಿ ನೀವು ssp.karnataka.government.in ಪೋರ್ಟಲ್ಗೆ ಭೇಟಿ ನೀಡಿದಾಗ ಇಲ್ಲಿ ನೀವು ಹಂತ 2ರಲ್ಲಿ ನೀವು ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿ. ಅದಾದ ನಂತರ ಆಧಾರ್ ನಂಬರ್ ಹಾಕಿ KYC ಮಾಡಿ. ಅದಾದ ನಂತರ ಹಂತ 3ನಲ್ಲಿ ಲಾಗಿನ್ ಆದ ನಂತರ ನಿಮ್ಮ ವೈಯಕ್ತಿಕ ಮತ್ತು ಕಾಲೇಜು ವಿವರ ಭರ್ತಿ ಮಾಡಿ. ಅದಾದ ನಂತರ ಹಂತ 4ರಲ್ಲಿ ಡೇ ಸ್ಕೂಲ್ ಅಥವಾ ಹಾಸ್ಟೆಲರ್ ಎಂದು ಕೇಳುವಲ್ಲಿ ನೀವು ಹಾಸ್ಟೆಲ್ ಸಿಗದೇ ಇದ್ದರೆ ವಿದ್ಯಾಸಿರಿ ಆಯ್ಕೆ ತೋರಿಸುತ್ತದೆ ಅಥವಾ ಹಿಂದುಳಿದ ವರ್ಗಗಳ ಇಲಾಖೆ ಆಯ್ಕೆ ಮಾಡಿ. ಇದಾದ ನಂತರ ಹಂತ 5ರಲ್ಲಿ ದಾಖಲಾತಿ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಹಂತ 6 ಸ್ವೀಕೃತಿ ಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಒಂದು ಫೈನಲ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಒಂದು ವಿದ್ಯಾಸಿರಿ ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದಕ್ಕೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಒಂದು ಲಿಂಕಿಗೆ ಕ್ಲಿಕ್ ಮಾಡಿದಾಗ ನೋಡಿ, ssp.government.in ಅಂತ ಇದೆಯಲ್ವಾ, ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನೋಡಿ, ಈ ರೀತಿ ಒಂದು ನಮ್ಮ ಕರ್ನಾಟಕ ರಾಜ್ಯದ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ನೀವು ಕೆಳಗೆ ಸ್ಕ್ರೋಲ್ ಮಾಡಿದಾಗ ನೋಡಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇರುತ್ತಲ್ಲೋ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಏನಾದರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನೀವು ಜಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಲಾಗಿನ್ ID, ಅದಾದ ನಂತರ ಪಾಸ್ವರ್ಡ್ ಹಾಕಿ, ಅದಾದ ನಂತರ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಒಂದು
ರಿಜಿಸ್ಟ್ರೇಷನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಹೊಸಬರಾಗಿದ್ದರೆ ಇಲ್ಲಿ ನೋಡ್ಬೋದು, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ನಿಮ್ಮ 10th ಡೀಟೇಲ್ಸ್, ಅದಾದ ನಂತರ ಸೆಕೆಂಡ್ ಇಯರ್, ಫಸ್ಟ್ ಇಯರ್, ಈ ರೀತಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಅದರಲ್ಲಿ ನೀವು ಯಾವ ವರ್ಷ ಪಾಸಾಗಿದ್ದೀರಾ, ನಿಮಗೆ ಒಟ್ಟು ಮಾರ್ಕ್ಸ್ ಎಷ್ಟಿತ್ತು, ನೀವು ಎಷ್ಟು ತೊಗೊಂಡಿದ್ದೀರಾ, ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿತ್ತು, ಅದಾದ ನಂತರ ನಿಮ್ಮ ಒಂದು ಬೋರ್ಡ್, ನಿಮ್ಮ 10th ಬೋರ್ಡ್ ಆಗಿರ್ಬೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಬೋರ್ಡ್ ಆಗಿರ್ಬೋದು, ಅದನ್ನು ನೀವು ನೀಟಾಗಿ ಸಬ್ಮಿಟ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಕಾಲೇಜಿನ ರೆಸಿಪ್ಟ್ ಅಪ್ಲೋಡ್ ಮಾಡೋದಕ್ಕೂ ಕೂಡ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಅಂತ ಕೇಳುತ್ತೆ. ಅವು ಎಲ್ಲ ಅಪ್ಲೋಡ್ ಮಾಡಿದಾಗ ಫೈನಲ್ ಆಗಿ ಬರುತ್ತೆ ನಿಮ್ಮ ಸಬ್ಮಿಟ್ ಅಂತ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಅದು ರೆಡಿಯಾಗಿರುತ್ತೆ. ರೆಡಿ ಆದಮೇಲೆ ಅದರದ್ದು ನೀವು ಪ್ರಿಂಟೌಟ್ ತೊಗೊಳ್ಳಿ, ಇಲ್ಲಾಂದರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅದರದ್ದು ಪ್ರಿಂಟೌಟ್ ತೊಗೋಬೋದು. ಇಲ್ಲಾಂದರೆ ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಅದನ್ನು PDF ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ವಿದ್ಯಾಸಿರಿ ವೇತನ ಬಗ್ಗೆ. ಇನ್ನೂ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ, ದಯವಿಟ್ಟು ಅವರಿಗೂ ತಿಳಿಸಿ. ಯಾಕೆಂದರೆ ಇದರ ಒಂದು ಡೇಟ್ ಏನಿದೆ ಡಿಸೆಂಬರ್ 20ರ ತನಕ ಮಾತ್ರ ಇದೆ. ಯಾಕೆಂದರೆ ತುಂಬ ಜನರಿಗೆ ಈ ವಿದ್ಯಾಸಿರಿ ಯೋಜನೆ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅಂದರೆ ಅವರಿಗೂ ತಿಳಿಸಿ. ಅವರು ಕೂಡ ಈ ಒಂದು ವಿದ್ಯಾಸಿರಿ ಯೋಜನೆಯ ಒಂದು ಹಣ ಇದೆ, ಅದನ್ನು ಅವರು ಕೂಡ ಪಡ್ಕೋಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.